ಯತ್ನಾಳ್ ಬೆನ್ನಿಗೆ ನಿಂತ ಜಯಮೃತ್ಯುಂಜಯ ಸ್ವಾಮೀಜಿ ಪಂಚಮಸಾಲಿ ಸಮುದಾಯದ ಮುಖಂಡರು ಸಮರ ಸಾರಿದ್ದಾರಂತೆ. ಅವರವರ ಅನುಕೂಲಕ್ಕೆ ತಕ್ಕಂತೆ ಸಮರವನ್ನು ಅವರ ಮುಖಾಂತರ ನಡೆಸಿಸಿದ್ರು. ಅವರ ಅನುಕೂಲಗಳು ಮುಗಿದ ಮೇಲೆ ಸಮರವನ್ನು ಸಾರಿದ್ರು. ಏನಿದೆ ದೊಡ್ಡ ಕತೆ ಇದರಲ್ಲಿ? ಅಂಥದ್ದೂ ಇಲ್ಲ. ಸಮುದಾಯದ ಪಕ್ಷಭೇದ ಮರೆತು ದಟ್ ಈಸ್ ಆಲ್ಸೋ ಅಂಡರ್ಸ್ಟ್ಯಾಂಡಬಲ್. ಅಖಿಲ ಭಾರತ ಪಂಚಮಸಾಲಿ ಟ್ರಸ್ಟ್ ಹೆಸರಲ್ಲಿ ಏನೋ ಮಾಡಿದ್ರು. ಹೆಂಗಾಗೋಗಿದೆ ಸ್ವಾಮಿಗಳದ್ದು ಕತೆ? ಈ ಸ್ವಾಮಿಗಳದ್ದು ಅಟ್ಲೀಸ್ಟು ಸರ್ಕಾರದ ಅಪಾಯಿಂಟ್ಮೆಂಟ್ ಇದ್ದಂಗೆ ನಾವು 16 ಜನ ಸೇರ್ಕೊಂಡು ನೀನು ಅಪಾಯಿಂಟ್ ಮಾಡಿದ್ದೀವಪ್ಪ. ನೀ ಬೇಡ ರಾಜೀನಾಮೆ ಕೊಟ್ಟು ಹೋಯ್ತಾ ಇರ್ಬೇಕು, ನಾವು ಬೇರೆಯವ್ರು ತತ್ತೀವಿ. ಆ ಲೆವೆಲಲ್ಲಿ ಇದೆ ಇದು. ದಿಸ್ ಈಸ್ ಹೌ ರಿಲಿಜಿಯಸ್ ಟ್ರಸ್ಟ್ಸು ಪಕ್ಷದಿಂದ ಮೀರಿ ನಡೆಯತ್ತಂತೆ. ಅದು ಅವ್ರಿಗೆ ಬಿಟ್ಟಿದ್ದು. ಯಾರೋ ಮೋಹನ್ ಲಿಂಬಿಕಾಯಿ ಅವರು ಪೀಠದಿಂದ ತೆಗೆದು ಬಿಡ್ತೀವಿ, ಒಂದು ವಾರದಲ್ಲಿ ನಡವಳಿಕೆ ಬದಲಿಸ್ಕೊಳ್ಬೇಕು ಅಂತ. ರಾಜಕಾರಣಿಗಳು ನಿಮ್ಮ ಲೈಫ್ ಲಾಂಗ್ ನಿಮ್ಮ ನಡವಳಿಕೆ ಬದಲಾಯಿಸ್ಕೊಂಡಿಲ್ಲ. ನಿಮ್ಮನ್ನು ಜನ ಕಿತ್ತು ಒಗದು ಹಳ್ಳಕ್ಕೆ ಹಾಕಿ ಜಜ್ಜಿ ಬಿಡಬೇಕಾಗಿತ್ತು. ಏನು ಮಾಡೋದು ಅಲ್ವಾ? ಇನ್ನೊಬ್ರಿಗೆ ಒಂದು ವಾರದಲ್ಲಿ ಬದಲಿಸಿಕೊಂಡು ಬಿಡಬೇಕು. ನೀವೆಷ್ಟು ಸರಿ ಬದಲಾಗಿದ್ದೀರಿ ಮೋಹನ್ ಲಿಂಬಿಕಾಯಿ ಅವರು? ಪೊಲಿಟಿಕಲಿ ನೀವು ಯಾಕೆ ಬದಲಾಗ್ತೀರಿ? ಚೆನ್ನಾಗಿದೆ ಎಲ್ಲ, ಇದು ಭಾಳ ಮಜಾ ಕೊಡ್ತಾ ಇದ್ದೀರಿ. ಸರಿ, ಅದನ್ನು ಟ್ರಸ್ಟ್ ಮಾಡಿದ್ದಾರೆ, ಆಸ್ತಿ ಮಾಡಿದ್ದಾರೆ, ಡ್ಯಾಶು ಅದನ್ನು ವಶಪಡಿಸ್ಕೊತೀವಿ ಅಂತಂದರೆ ಯಾವನಿಗೆ ಬೇಡ್ರಿ, ವಶಪಡಿಸ್ಕೊಳ್ಳೋದಾರ ಪಡಿಸ್ಕೊಳ್ಳಿ, ಯಾವನಿಗೆ ಬೇಡ ಅಂದಿತ್ತು. ನಡೆದಿರೋದು ಭಾಳ ಸರಳ ಇದು. ಅವತ್ತಿನ BJP ಸರ್ಕಾರಕ್ಕೆ ಇರುಸು ಮುರುಸು ಮಾಡಿ ಲಿಂಗಾಯತರ ಮತವನ್ನು ಒಡೆಯುವ ತಂತ್ರ ಕಾಂಗ್ರೆಸ್ದು. ಅದರ ಭಾಗವಾಗಿ ಕಾಂಗ್ರೆಸ್ನ ಬಹುಮುಖಂಡರು, ಲಿಂಗಾಯತರಲ್ಲೂ ಹೌದು, ವೀರಶೈವರಲ್ಲೂ ಲಿಂಗಾಯತರಲ್ಲೂ ಹೌದು, ಅಥವಾ ಬೇರೆ ಗೌಡ್ರಲ್ಲೂ ಹೌದು, ಅಥವಾ ಬೇರೆ ಬೇರೆ ಜಾತಿಲಿರೋ ಲೀಡರ್ಗಳು ಹೌದು, ಎಲ್ಲರೂ ಸೇರಿಕೊಂಡು ಈ ಸ್ವಾಮೀಜಿಯವರನ್ನು ಅವತ್ತಿನ ಇದಕ್ಕೆ ಏನು ಮೀಸಲಾತಿ ವಿಚಾರದಲ್ಲಿ ಎತ್ತಿ ಕಟ್ಟಿದ್ರು. ಅದಾಗಲ್ಲ, ಅದು ಕಾನೂನು ಪ್ರಕಾರ ಸಾಧ್ಯವಿಲ್ಲ ಅಂತ ಹೇಳಿದ್ರೆ ಕೇಳಲಿಲ್ಲ. ಏನು ಗಡುವು ಕೊಟ್ಟಿದ್ದೆ, ವಾಕಿಂಗ್ ಮಾಡಿಸಿದ್ದೆ, ಸರ್ಕಾರ ನಾಕೊಂಡು ರುಬ್ಬಿಸ್ಕೊಂಡ್ರು. ಅದು ಮಾಡಿದ ಮೀಸಲಾತಿಗೋಸ್ಕರ ಅಂತ ಮಾಡಿಸಿದ್ರು. ಯಾರಾದ್ರೂ ಹಿಂದೆ ಇದ್ದಿದ್ದು ಕಾಂಗ್ರೆಸ್. ಏನು ದೊಡ್ಡದು ಸೀಕ್ರೆಸಿ ಇಲ್ಲ ಅದರಲ್ಲಿ. ಅದರ ಲಾಭ ಚುನಾವಣೆಯಲ್ಲಿ ಸಿಕ್ತು. ಸಿಕ್ಕದ ಮೇಲೆ ಅದರಲ್ಲಿ ಲಾಭ ಸಿಕ್ಕಿದವರಿಗೆ ಈಗ ಮತ್ತೆ ಆ ಹೋರಾಟ ಮುಂದುವರಿಯಬೇಕಾದ ಅವಶ್ಯಕತೆ ಇಲ್ಲ. ರಾಜಕೀಯವಾಗಿ ಮುಗಿದಿದೆ, ಅದು ಮಾಡಬೇಡ ಅಂದರು. ಆದರೆ ಅಷ್ಟೊತ್ತಿಗೆ ಅವತ್ತು BJPನಲ್ಲಿ ಯಡಿಯೂರಪ್ಪನ ಎದುರಾಕಕ್ಕೆ ಯತ್ನಾಳು ಯಡಿಯೂರಪ್ಪನೂ ಬೈಕೊಂಡು ಎಲ್ಲ ಮಾಡ್ಕೊಂಡು ಇದ್ರು. ಈಗ ಇಲ್ಲೇನಾಯ್ತು? ಈಗ ಒಂಟಿ ಆದ್ರು ಅವರು. ಇಲ್ಲಿ ಯತ್ನಾಳ್ಗೆ ಏನಾದರೂ ಒಂದು ವೇದಿಕೆ ಬೇಕು. ಅವ್ರು ಸ್ವಾಮೀಜಿ ಇಟ್ಕೊಂಡು ಅದನ್ನು ಮುಂದುವರ್ಸಕ್ಕೆ ಟ್ರೈ ಮಾಡಿದ್ರು. ಕಾಂಗ್ರೆಸ್ಸಲ್ಲಿರೋ ಲೀಡರ್ಗಳಿಗೆ ಅದು ಬೇಡ. ಹಾಗಾಗಿ ಈ ಸ್ವಾಮೀಜಿಗೆ ಕಾಂಗ್ರೆಸ್ ಲೀಡರ್ಗಳು ಬೇಡ, ಈಗ BJP ಲೀಡರ್ಗಳು ಬೇಡ. ಯಾಕಂದರೆ ಯಡಿಯೂರಪ್ಪನವರು ಸಪೋರ್ಟರ್ಸ್ ಆಗಿರುವ, ಟೇಕ್ ಫಾರ್ ಎಕ್ಸಾಂಪಲ್ ಮೋಹನ್ ಲಿಂಬಿಕಾಯಿ, ದೇ ವಾಂಟ್ ಟು ಟೀಚ್ ಹಿಮ್ ಎ ಲೆಸನ್ ನೌ. ಬಿಕಾಸ್ ಯತ್ನಾಳ ಆಡಿದ್ದೆ ಇದಕ್ಕೆ ಎಲ್ಲ ಸೇರ್ಕೊಂಡಿದ್ದಾರೆ. ಇಷ್ಟೇ ಈ ಮಠದ ಕತೆ. ಅದರ ಪರಿಣಾಮಗಳೇನಾಗುತ್ತೆ ಅನ್ನೋದು ಶ್ರೀಗಳಿಗೆ ಗೊತ್ತಿರಬೇಕು. ಅವತ್ತು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋಕ್ಕೆ, BJP ಕಾಟ ಕೊಡೋಕ್ಕೆ, ಕಾಂಗ್ರೆಸ್ಗೆ ಸಪೋರ್ಟ್ ಮಾಡೋಕ್ಕೆ ಬೆಂಬಲವನ್ನು ಪಡ್ಕೊಂಡು ಬಂದರು ಅನ್ನೋ ಆರೋಪಕ್ಕೆ ಅವ್ರು ಗುರಿಯಾದರು. ಈಗ ಕಾಂಗ್ರೆಸ್ನವರು ನಮ್ಮ ವಿರೋಧಿ ಇವರು ಅಂತ ಗುರಿಯಾಗಿದ್ದಾರೆ. ಬೇಕಿದ್ರೆ ಇರಿ ಮಠದಲ್ಲಿ, ಇಲ್ದ್ರೆ ರಾಜೀನಾಮೆ ಕೊಡಿ, ಇಲ್ದ್ರೆ ಅವ್ರು ಕಿತ್ತಾಕಿಸ್ಕೊಳ್ಳಿ, ಹೊಸ ಮಠ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಟ್ರಸ್ಟೇ ಸಮುದಾಯ ಅಂತೇನು ಅಲ್ವಲ್ಲ. ಏನೋ ಪಂಚಮಸಾಲಿ ಸಮುದಾಯದಲ್ಲಿ ಇರೋರ ಕೈಲೆಲ್ಲ ಸೈನ್ ಹಾಕಿಸ್ಕೊಂಬಂದು ಟ್ರಸ್ಟ್ ಮಾಡಿದ್ರ ಇವರು? ಆ ಟ್ರಸ್ಟ್ಗೆ ಇರ್ತೀವಿ ಅಂತ ಅದೇ ನಂಗೇನಿಲ್ಲ ಹಂಗಾಗಿ ಏನೋ ಒಂದು ಮಾಡ್ತಾರೆ ಸಮುದಾಯದಲ್ಲಿ ಇರೋರೆಲ್ಲ ಸೇರ್ಕೊಂಡು. ಇನ್ನೊಂದೆರಡು ಸ್ವಾಮೀಜಿಗಳು ಎಕ್ಸ್ಟ್ರಾ ಆಗ್ತಾರೆ. ಏನು ಈ ಕಡಿಮೆ ಇದೆಯಾ? ಏನಿಲ್ಲ, ಇನ್ನಿಬ್ರು ಎಕ್ಸ್ಟ್ರಾ ಆಗ್ತಾರೆ. ನೀವು ಹೆಂಗೆ ತಡೀತೀರಿ? ಅವ್ರು ಇನ್ನೊಂದು ಎಲ್ಲ ಒಂದು ಅರ್ಧ ಎಕರೆ ಜಾಗ ತಗೋತಾರೆ, ಒಂದು ಮಠ ಕಟ್ತಾರಪ್ಪ. ಅದು ನೀವೇನು ತಡೆಯೋದು? ನೀವೀಗ ಪಂಚಮಸಾಲಿ ಮಠ ಅಂದಿದ್ದಾರೆ, ಪಂಚಮಸಾಲಿ ಗುರುಪೀಠ ಅಂತೇನೋ ಒಂದು ಕರೀತಾರೆ ಅವರು. ಹೆಸರು ಚೇಂಜ್.